BA 6ನೇ ಸೆಮಿಸ್ಟರ್ನ ಇತಿಹಾಸ ಈ ಒಂದು ವಿಷಯದ ಸಿಲೆಬಸ್ ಅಂದರೆ ಪಠ್ಯಕ್ರಮವನ್ನು ನೋಡೋಣ. ಈ ಒಂದು BA 6th ಸೆಮಿನ ಮೊದಲ ಪತ್ರಿಕೆಯಾದಂಥ DSC 12 ಇದು ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ ಒಟ್ಟು 12 ಅಧ್ಯಾಯಗಳನ್ನು ಮತ್ತು 2 ನಕ್ಷಾ ವಿಷಯಗಳನ್ನು ಒಳಗೊಂಡಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. DSC 12 ಸಮಕಾಲೀನ ಭಾರತದ ಇತಿಹಾಸ 1947ರಿಂದ 1991ರವರೆಗೆ ಅಂತ ಪ್ರಥಮ ಪತ್ರಿಕೆಯು ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಘಟಕ 1ರಲ್ಲಿ 3 ಅಧ್ಯಾಯಗಳಿವೆ. ಅಧ್ಯಾಯ 1 ಭಾರತೀಯ ಸಂವಿಧಾನ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಈ ಒಂದು ಭಾರತೀಯ ಸಂವಿಧಾನ ಸಭೆಯ ರಚನೆ ಯಾವ ತೆರನಾಗಿದೆ ಮತ್ತು ಯಾವ ತೆರನಾಗಿ ಆಯಿತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 2 ಕರಡು ಸಮಿತಿಯ ಪಾತ್ರ, ಅಂದರೆ ಈ ಒಂದು ಸಂವಿಧಾನದ ರಚನೆಯಲ್ಲಿ ಈ ಒಂದು ಕರಡು ಸಮಿತಿಯ ಪಾತ್ರ ಯಾವ ತೆರನಾಗಿತ್ತು ಅಂತ ಅಧ್ಯಯನ ಮಾಡಬೇಕು. ಇದರಲ್ಲಿ ಸಂವಿಧಾನ ಕರಡು ಪ್ರತಿಗೆ ಸಂಬಂಧಿಸಿದ ಚರ್ಚೆಗಳು ಮತ್ತು ತಿದ್ದುಪಡಿಗಳು ಯಾವ ತೆರನಾಗಿದ್ದವು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಈ ಘಟಕದ ಅಧ್ಯಾಯ 3 ಪೀಠಿಕೆ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಸಂವಿಧಾನದ ಮೂಲಭೂತ ಲಕ್ಷಣಗಳು ಅವು ಏನು, ಅವು ಯಾವುವು ಎಂಬುದನ್ನು ಅಭ್ಯಾಸ ಮಾಡುವುದರ ಜೊತೆಗೆ ಈ ಒಂದು ಸಂವಿಧಾನದ ಮೂಲಭೂತ ಸಂಸ್ಥೆಗಳು ಯಾವುವು ಎಂಬುದನ್ನು ಸಹ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಇನ್ನು ಘಟಕ 2ರಲ್ಲಿ ಅಧ್ಯಾಯ 4 ಭಾರತೀಯ ಸಂಸ್ಥಾನಗಳ ಅಥವಾ ರಾಜ್ಯಗಳ ವಿಲೀನೀಕರಣ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಕಾಶ್ಮೀರ್, ಜುನಾಗಢ್ ಮತ್ತು ಹೈದರಾಬಾದ್ ಸಂಸ್ಥಾನಗಳು ಅಥವಾ ರಾಜ್ಯಗಳು ಯಾವ ತೆರನಾಗಿ ವಿಲೀನೀಕರಣಗೊಂಡವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 5 ಕಾನೂನು ಏಕೀಕರಣ ಅಥವಾ ಕ್ರೋಢೀಕರಣ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಹಿಂದೂ ಕೋಡ್ ಬಿಲ್ ಇದರ ಬಗ್ಗೆ ಅಭ್ಯಾಸಿಸಬೇಕು. ಅಧ್ಯಾಯ 6 ಭಾಷಾವಾರು ಪ್ರಾಂತ್ಯಗಳ ರಚನೆ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಪ್ರಾದೇಶಿಕತೆ ಮತ್ತು ಪ್ರಾದೇಶಿಕ ಅಸಮಾನತೆಗಳು ಯಾವ ತೆರನಾಗಿದ್ದವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 3ರಲ್ಲಿ ಅಧ್ಯಾಯ 7 ಆರ್ಥಿಕ ಬೆಳವಣಿಗೆಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ನೆಹರುವಿನ ಭಾರತೀಯ ಆರ್ಥಿಕ ನೀತಿ ಯಾವ ತೆರನಾಗಿತ್ತು ಅಂತ ಅಭ್ಯಾಸ ಮಾಡಬೇಕು. ಅಲ್ಲದೆ ಪಂಚವಾರ್ಷಿಕ ಯೋಜನೆಗಳು ಮತ್ತು ಜಮೀನ್ದಾರಿಯ ನಿರ್ಮೂಲನೆ ಮತ್ತು ಹಿಡುವಳಿದಾರರ ಸುಧಾರಣೆಗಳು ಯಾವ ತೆರನಾಗಿದ್ದವು ಈ ಒಂದು ಆರ್ಥಿಕ ಬೆಳವಣಿಗೆಯಲ್ಲಿ ಎಂಬುದರ ಬಗ್ಗೆ ಅಭ್ಯಾಸ ಮಾಡುವುದರ ಜೊತೆಗೆ ಭೂದಾನ ಚಳುವಳಿ ಮತ್ತು ಹಸಿರು ಕ್ರಾಂತಿಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 8 ಭಾರತದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ 20 ಅಂಶಗಳ ಕಾರ್ಯಕ್ರಮ ಮತ್ತು ಭಾರತದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಯಾವಾಗ ಆಯಿತು, ಅದು ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 9 ಪಂಚಾಯತ್ ರಾಜ್ ಸುಧಾರಣೆಗಳ ಪಕ್ಷಿನೋಟ, ಅಂದರೆ ಪಂಚಾಯತ್ ರಾಜ್ ಸುಧಾರಣೆಗಳು ಯಾವ್ಯಾವು ಇದ್ದವು ಅನ್ನುವುದರ ಬಗ್ಗೆ ನಾವು ಅಧ್ಯಯನ ಮಾಡುವುದರ ಜೊತೆಗೆ 1973ರಿಂದ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಗತಿಯ ಅವಲೋಕನ ಯಾವ ತೆರನಾಗಿತ್ತು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಕೊನೆಯ ಘಟಕ 4 ಇದರಲ್ಲಿ ಅಧ್ಯಾಯ 10 ಜಾಗತೀಕರಣದ ಪರಿಣಾಮ ಅಂತ ಟೈಟಲನ್ನು ಹೊಂದಿದ್ದು, ಇದು 4 ಅಂಶಗಳನ್ನು ಒಳಗೊಂಡಿದೆ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಮತ್ತು ಗ್ಯಾಟ್ ಒಪ್ಪಂದಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 11 ಹಿಂದುಳಿದ ವರ್ಗಗಳ ಮೀಸಲಾತಿಯ ಹೊಸ ಸಾಮಾಜಿಕ ಚಳುವಳಿ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಮಂಡಲ ವರದಿ, ಅರ್ಹತೆ ಅಥವಾ ಮೀಸಲಾತಿಯ ಮತ್ತು ಭಾರತದಲ್ಲಿ ಅಂಬೇಡ್ಕರ್ ಅವರ ನಂತರದ ದಲಿತ ಚಳುವಳಿ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಕೊನೆಯ ಅಧ್ಯಾಯ 12 ಪರಿಸರ ಸಮಸ್ಯೆಗಳು
ಅಂತ ಇದ್ದು ಇದರಲ್ಲಿ ಸ್ತ್ರೀವಾದಿ ಚಳುವಳಿ, ಸಮಕಾಲೀನ ಭಾರತದಲ್ಲಿ ಯೂನಿಯನ್ ಮತ್ತು ರೈತ ಚಳುವಳಿಗಳು ಯಾವ ತೆರನಾಗಿದ್ದವು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಘಟಕ 4 ಅಂದರೆ 12 ಅಧ್ಯಾಯಗಳು ಮುಗಿದ ನಂತರ ನಕ್ಷಾ ವಿಷಯವಿದೆ. ಅದೇನೆಂದರೆ 1. ಕಾಶ್ಮೀರ್, ಜುನಾಗಢ್ ಮತ್ತು ಹೈದರಾಬಾದ್ ಸಂಸ್ಥಾನಗಳ ಅಥವಾ ರಾಜ್ಯಗಳ ಮುಖ್ಯ ಕೇಂದ್ರಗಳು ಅವು ಯಾವುವು ಎಂಬುದನ್ನು ನಕ್ಷೆಯಲ್ಲಿ ಗುರುತಿಸಿ ಅವುಗಳ ಬಗ್ಗೆ ಟಿಪ್ಪಣಿ ಬರೆಯಬೇಕು. ಇನ್ನು 2ನೇ ನಕ್ಷಾ ವಿಷಯ ಟ್ರೇಡ್ ಯೂನಿಯನ್ ಚಳುವಳಿಯ ಮುಖ್ಯ ಕೇಂದ್ರಗಳು. ಅವು ಭಾರತ ದೇಶದ ನಕ್ಷೆಯಲ್ಲಿ ಈ ಒಂದು ಟ್ರೇಡ್ ಯೂನಿಯನ್ ಚಳುವಳಿಯ ಮುಖ್ಯ ಕೇಂದ್ರಗಳು ಎಲ್ಲೆಲ್ಲಿ ಇದ್ದವು ಎಂಬುದನ್ನು ಗುರುತಿಸಿ ಆ ಒಂದು ಕೇಂದ್ರಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಬೇಕು. ಈ ತೆರನಾಗಿ DSC 12 ಅಂದರೆ ಪ್ರಥಮ ಪತ್ರಿಕೆಯಾದರೆ, ಇನ್ನು ಪೇಪರ್ 2 ನೋಡೋಣ. ಇದು DSC 13 ಆಗಿದ್ದು ಇದರಲ್ಲಿಯೂ ಸಹ ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ 4 ಘಟಕಗಳಲ್ಲಿ 12 ಅಧ್ಯಾಯಗಳು ಮತ್ತು 2 ನಕ್ಷಾ ವಿಷಯಗಳನ್ನು ಹೊಂದಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. DSC 13 ಆಧುನಿಕ ಯುರೋಪ್ ಇತಿಹಾಸ 1880ರಿಂದ 1945 ಅಂತ ಟೈಟಲ್ ಹೊಂದಿದ್ದು, ಘಟಕ 1ರಲ್ಲಿ ಅಧ್ಯಾಯ 1 ಮೈತ್ರಿ ಮತ್ತು ವಿರುದ್ಧ ಮೈತ್ರಿ ರಚನೆ 1880ರಿಂದ 1914 ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಅಧ್ಯಾಯದಲ್ಲಿ ಜಗತ್ತನ್ನು 2 ಬಣಗಳಾಗಿ ವಿಭಜಿಸಿ ಅಂತ ಇದೆ. ಅಧ್ಯಾಯ 2 ಪೌರಾತ್ಯ ಸಮಸ್ಯೆಗಳು 1878ರಿಂದ 1994ರವರೆಗೆ ಇದ್ದಂಥ ಪೌರಾತ್ಯ ಸಮಸ್ಯೆಗಳು ಯಾವುವು ಎಂಬುದನ್ನು ಅಭ್ಯಾಸ ಮಾಡುವುದರ ಜೊತೆಗೆ ಬಾಲ್ಕನ್ ಯುದ್ಧಗಳು ಅಂದರೆ ಈ ಒಂದು ಬಾಲ್ಕನ್ ಯುದ್ಧಗಳು 1912ರಿಂದ 13ರವರೆಗೆ ಆಗಿದ್ದು, ಈ ಒಂದು ಬಾಲ್ಕನ್ ಯುದ್ಧಗಳು ಯಾವ ತೆರನಾಗಿ ಇದ್ದವು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 3 ಯಂಗ್ ಟರ್ಕ್ ಚಳುವಳಿ ಮತ್ತು ಇಟಲಿ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಟರ್ಕಿಸ್ ಯುದ್ಧ ಅದು ಯಾವ ತೆರನಾಗಿ ಆಯಿತು, ಯಾರ ಮಧ್ಯೆ ಆಯಿತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಘಟಕ 2ರಲ್ಲಿ ಅಧ್ಯಾಯ 4 ಮೊದಲನೆಯ ಮಹಾಯುದ್ಧ. ಇದರಲ್ಲಿ 3 ಅಂಶಗಳಿವೆ. ಈ ಒಂದು ಮೊದಲನೆಯ ಮಹಾಯುದ್ಧ ಆಗಲಿಕ್ಕೆ ಕಾರಣಗಳು ಏನು, ಅದರಿಂದ ಆದಂಥ ಫಲಿತಾಂಶಗಳು ಏನು ಅಂತ ಅಧ್ಯಯನ ಮಾಡುವುದರ ಜೊತೆಗೆ ವರ್ಸೆಲ್ಸ್ ಒಪ್ಪಂದ ಯಾವ ತೆರನಾಗಿತ್ತು, ಯಾರ್ಯಾರ ಮಧ್ಯೆ ನಡೆಯಿತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಧ್ಯಾಯ 5 1917ರ ರಷ್ಯನ್ ಕ್ರಾಂತಿ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ USSRನಲ್ಲಿ ಕಮ್ಯುನಿಸ್ಟ್ ಆಡಳಿತ ಮತ್ತು ಲೆನಿನ್ ಅವರ ಹೊಸ ಆರ್ಥಿಕ ನೀತಿ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 6 ರಾಷ್ಟ್ರಗಳ ಒಕ್ಕೂಟ ಅಥವಾ ಸಂಘ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ರಾಷ್ಟ್ರಗಳ ಒಕ್ಕೂಟದ ರಚನೆ, ಸಾಧನೆಗಳು ಮತ್ತು ವೈಫಲ್ಯಗಳು ಯಾವ ತೆರನಾಗಿದ್ದವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಘಟಕ 3ರಲ್ಲಿ ಅಧ್ಯಾಯ 7 USSRನಲ್ಲಿ ನಿರಂಕುಶವಾದ ಅಂದರೆ ಈ ಒಂದು USSRನಲ್ಲಿ ನಿರಂಕುಶವಾದ ಯಾವ ತೆರನಾಗಿತ್ತು ಅಂತ ಅಭ್ಯಾಸ ಮಾಡುವುದರ ಜೊತೆಗೆ ಟರ್ಕಿಯಲ್ಲಿ ಕೆಮಾಲ್ ಪಾಷಾರ ಜನಪರ ನಿರಂಕುಶವಾದ ಅಥವಾ ಸರ್ವಾಧಿಕಾರ ಯಾವ ತೆರನಾಗಿತ್ತು ಎಂಬುದನ್ನು ಅಧ್ಯಯನ ಮಾಡಬೇಕು. ಅಧ್ಯಾಯ 8 ಜರ್ಮನಿಯಲ್ಲಿ ನಾಜಿಸಮ್ ಅಂತ ಟೈಟಲ್ ಹೊಂದಿದ್ದು, ಇದರಲ್ಲಿ ಹಿಟ್ಲರ್ ಮತ್ತು ನಾಜಿ ಸಿದ್ಧಾಂತ ಈ ಒಂದು ಅಂಶಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಾಯ 9 ಇಟಲಿಯಲ್ಲಿ ಫ್ಯಾಸಿಸಮ್ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಮುಸೋಲಿನಿ ಬಗ್ಗೆ ಅಧ್ಯಯನ ಮಾಡಬೇಕು. ಕೊನೆಯ ಘಟಕ 4ರಲ್ಲಿ ಅಧ್ಯಾಯ 10 1929ರ ಮಹಾ ಆರ್ಥಿಕ ಕುಸಿತ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ 1929ರಲ್ಲಿ ಈ ಒಂದು ಮಹಾ ಆರ್ಥಿಕ ಕುಸಿತ ಯಾವ ತೆರನಾಗಿ ಆಯಿತು, ಏಕಾಯಿತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಧ್ಯಾಯ 11 ಎರಡನೇ ಮಹಾಯುದ್ಧ. ಈ ಒಂದು ಎರಡನೇ ಮಹಾಯುದ್ಧ ಆಗಲಿಕ್ಕೆ ಕಾರಣಗಳೇನು, ಘಟನೆಗಳು ಏನು
ಈ ಒಂದು ಎರಡನೇ ಮಹಾಯುದ್ಧದಿಂದ ಆದಂಥ ಪರಿಣಾಮಗಳು ಏನು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಕೊನೆಯ ಅಧ್ಯಾಯ 12 ವಿಶ್ವಸಂಸ್ಥೆಯ ರಚನೆ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ವಿಶ್ವಸಂಸ್ಥೆಯ ರಚನೆಯ ಮುಖ್ಯ ಅಂಗಗಳು ಯಾವುವು ಎಂದು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ವಿಶ್ವಸಂಸ್ಥೆಯ ಸಾಧನೆ ಮತ್ತು ಅದರ ಪ್ರಸ್ತುತತೆ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಈ ಒಂದು ಘಟಕ 4 ಅಂದರೆ ಅಧ್ಯಾಯ 12 ಮುಗಿದ ನಂತರ ನಕ್ಷಾ ವಿಷಯವಿದೆ. ಅದೇನೆಂದರೆ ಮೊದಲ ಮಹಾಯುದ್ಧದ ಮುಖ್ಯ ಕದನಗಳು ಅಥವಾ ಯುದ್ಧಗಳು, ಅವು ಎಲ್ಲೆಲ್ಲಿ ಸಂಭವಿಸಿದವು ಎಂಬುದನ್ನು ಗುರುತಿಸಿ ಅವುಗಳ ಬಗ್ಗೆ ಟಿಪ್ಪಣಿ ಬರೆಯಬೇಕು. ಇನ್ನು ಎರಡನೇ ನಕ್ಷಾ ವಿಷಯ ಎರಡನೆಯ ಮಹಾಯುದ್ಧದ ಮುಖ್ಯ ಕದನಗಳು ಮತ್ತು ಯುದ್ಧಗಳು. ಅಂದರೆ ಇದರಲ್ಲಿಯೂ ಸಹ ನಾವು ಎರಡನೇ ಮಹಾಯುದ್ಧ ಆದಂಥ ಸ್ಥಳಗಳು ಯಾವ್ಯಾವು ಎಂಬುದನ್ನು ಗುರುತಿಸಿ ಅವುಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಬೇಕು. ಈ ತೆರನಾಗಿ DSC 13 ಪತ್ರಿಕೆಯ ಸಿಲೆಬಸ್ ಆದರೆ, ಇನ್ನು ಮೂರನೇ ಪತ್ರಿಕೆಯಾದಂಥ DSC 14 ಈ ಒಂದು ಪತ್ರಿಕೆಯ ಸಿಲೆಬಸ್ಸನ್ನು ನೋಡೋಣ. ಈ ಒಂದು ಪತ್ರಿಕೆಯು ಸಹ ಪ್ರತಿಯೊಂದು ಘಟಕದಲ್ಲಿ 3 ಅಧ್ಯಾಯಗಳಂತೆ 4 ಘಟಕಗಳಲ್ಲಿ 12 ಅಧ್ಯಾಯಗಳನ್ನು ಮತ್ತು ನಕ್ಷಾ ವಿಷಯವನ್ನು ಹೊಂದಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. DSC 14 ಸಮಕಾಲೀನ ಕರ್ನಾಟಕದ ಇತಿಹಾಸ 1947 ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಘಟಕ 1ರಲ್ಲಿ ಅಧ್ಯಾಯ 1 ಕರ್ನಾಟಕದ ಏಕೀಕರಣ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಕರ್ನಾಟಕ ಪ್ರದೇಶಗಳ ವಿಘಟನೆ ಮತ್ತು ಕನ್ನಡ ನವೋದಯ ಇದರಲ್ಲಿ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಪಾತ್ರ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಧ್ಯಾಯ 2 ಸಮಿತಿ ಅಥವಾ ಆಯೋಗದ ವರದಿಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಧಾರ್ ಆಯೋಗ, JVP ಸಮಿತಿ, SRC ಆಯೋಗ ಮತ್ತು ಮಹಾಜನ್ ಆಯೋಗದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಅಧ್ಯಾಯ 3 ಕರ್ನಾಟಕದ ಏಕೀಕರಣ ಚಳುವಳಿಯ ಹಂತಗಳು ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿಯ ಹಂತಗಳು ಯಾವ ತೆರನಾಗಿದ್ದವು ಅಂತ ಅಭ್ಯಾಸ ಮಾಡುವುದರ ಜೊತೆಗೆ ಕರ್ನಾಟಕದ ಸಂಘಟನೆಗಳು ಮತ್ತು ಈ ಒಂದು ಕರ್ನಾಟಕದ ಸಂಘಟನೆಗಳಲ್ಲಿ ಮತ್ತು ಏಕೀಕರಣ ಚಳುವಳಿಗಳಲ್ಲಿ ಮುಖಂಡರ ಪಾತ್ರ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಘಟಕ 2ರಲ್ಲಿ ಅಧ್ಯಾಯ 4 ಶಾಂತವೇರಿ ಗೋಪಾಲಗೌಡರ ಸಮಾಜವಾದಿ ಚಳುವಳಿ ಯಾವ ತೆರನಾಗಿತ್ತು ಎಂದು ಅಭ್ಯಾಸ ಮಾಡಬೇಕು ಮತ್ತು ಕಾಗೋಡು ಸತ್ಯಾಗ್ರಹ ಯಾವ ತೆರನಾಗಿತ್ತು ಅಂತ ಅಭ್ಯಾಸ ಮಾಡುವುದರ ಜೊತೆಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘ ಯಾವ ತೆರನಾಗಿ ಬೆಳೆದು ಬಂದಿತು, ಅದರ ಧ್ಯೇಯೋದ್ದೇಶಗಳು ಯಾವ ತೆರನಾಗಿದ್ದವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಧ್ಯಾಯ 5 ದೇವರಾಜ್ ಅರಸ್ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ ಹಿಡುವಳಿ ಮತ್ತು ಇತರೆ ಸುಧಾರಣೆಗಳು ಹಾಗೂ ಹಿಂದುಳಿದ ವರ್ಗಗಳ ಉನ್ನತಿ, ಅಂದರೆ ಈ ದೇವರಾಜ್ ಅರಸರ ಕಾಲದಲ್ಲಿ ಈ ಒಂದು ಹಿಡುವಳಿ ಮತ್ತು ಇತರ ಸುಧಾರಣೆಗಳು ಯಾವ್ಯಾವು ಆದವು, ಅವು ಯಾವ ತೆರನಾಗಿ ಆದಂಥ ಸುಧಾರಣೆಗಳು ಇದ್ದವು ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಹಿಂದುಳಿದ ವರ್ಗಗಳ ಉನ್ನತಿ ಯಾವ ತೆರನಾಗಿತ್ತು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 6 ಹಿಂದುಳಿದ ವರ್ಗಗಳ ಮೀಸಲಾತಿ ಮತ್ತು ಆಯೋಗಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಹಿಂದುಳಿದ ವರ್ಗಗಳ ಮೀಸಲಾತಿ ಮತ್ತು ಆಯೋಗಗಳಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಿರುವಂಥ LG ಹಾವನೂರ್, ನಾಗೇಗೌಡ ಮತ್ತು T ವೆಂಕಟಸ್ವಾಮಿ ವರದಿಗಳು ಯಾವ ತೆರನಾಗಿದ್ದವು, ಇವರ ಪಾತ್ರ ಯಾವ್ಯಾವ ತೆರನಾಗಿ ಇತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಘಟಕ 3ರಲ್ಲಿ ಅಧ್ಯಾಯ 7 ದಲಿತ ಚಳುವಳಿ ಅಂತ ಟೈಟಲನ್ನು ಹೊಂದಿದ್ದು, ಇದರಲ್ಲಿ B ಶ್ಯಾಮ್ ಸುಂದರ್ ಅವರ ಭೀಮಸೇನೆ ಯಾವ ತೆರನಾಗಿ ಈ ಒಂದು ದಲಿತ ಚಳುವಳಿಯಲ್ಲಿ ಪಾತ್ರ ವಹಿಸಿತು ಎಂಬುದನ್ನು ಅಧ್ಯಯನ ಮಾಡಬೇಕು. ಅಲ್ಲದೆ ಭೂಸಾ ಪ್ರಕರಣ ಅಥವಾ ಸಂಚಿಕೆ ಯಾವ ತೆರನಾಗಿತ್ತು,
ಬಿ ಬಸಲಿಂಗಪ್ಪ ಮತ್ತು ದಲಿತ ಸಂಘರ್ಷ ಸಮಿತಿಗಳು ಈ ಒಂದು ದಲಿತ ಚಳುವಳಿಯಲ್ಲಿ ಯಾವ ರೀತಿಯಾದಂಥ ಇವು ಪಾತ್ರವನ್ನು ವಹಿಸಿವೆ ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಅಧ್ಯಾಯ 8 ದಲಿತ ಬಂಡಾಯ ಮತ್ತು ಸ್ತ್ರೀವಾದಿ ಸಾಹಿತ್ಯ ಚಳುವಳಿ ಯಾವ ತೆರನಾಗಿತ್ತು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಅಧ್ಯಾಯ 9ರಲ್ಲಿ ನರಗುಂದ, ನವಲಗುಂದ, ನಿಪ್ಪಾಣಿ ಮುಂತಾದ ಕಡೆಗಳಲ್ಲಿನ ರೈತರ ಚಳುವಳಿಗಳು ಯಾವ ತೆರನಾಗಿ ಇದ್ದವು ಅಂತ ಅಧ್ಯಯನ ಮಾಡುವುದರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಸಹಕಾರ ಚಳುವಳಿ ಯಾವ ತೆರನಾಗಿ ಇತ್ತು, ಅದರ ಕಾರ್ಯಚಟುವಟಿಕೆಗಳು ಏನು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಘಟಕ 4ರಲ್ಲಿ ಅಧ್ಯಾಯ 10 ಅಂತರ್ರಾಜ್ಯ ಜಲ ವಿವಾದಗಳು. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಹಳ ಪ್ರಮುಖವಾದಂಥ ಅಂತರ್ರಾಜ್ಯ ಜಲ ವಿವಾದಗಳು ಆದಂಥ ಕಾವೇರಿ ಜಲ ವಿವಾದ, ಕೃಷ್ಣಾ ಜಲ ವಿವಾದ ಮತ್ತು ಮಹದಾಯಿ ಜಲ ವಿವಾದಗಳ ಬಗ್ಗೆ ಇಲ್ಲಿ ಅಂದರೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಅಧ್ಯಾಯ 11 ಗಡಿ ವಿವಾದಗಳು. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತಿರುವಂಥ ಗಡಿ ವಿವಾದಗಳಾದಂಥ ಕಾಸರಗೂಡು ಗಡಿ ವಿವಾದ, ಬೆಳಗಾವಿ ಗಡಿ ವಿವಾದ, ಜತ್ ಗಡಿ ವಿವಾದ, ಅಕ್ಕಲಕೋಟ್ ಗಡಿ ವಿವಾದ ಮತ್ತು ಸೊಲ್ಲಾಪುರ್ ಗಡಿ ವಿವಾದಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಇನ್ನು ಕೊನೆಯ ಅಧ್ಯಾಯ 12 ಕನ್ನಡ ಪರ ಚಳುವಳಿ ಅಂತ ಟೈಟಲನ್ನು ಹೊಂದಿದ್ದು, ಕನ್ನಡ ಪರ ಚಳುವಳಿಗಳಲ್ಲಿ ಬಹಳ ಪ್ರಮುಖವಾದಂಥ ಕನ್ನಡ ಪ್ರಾಮುಖ್ಯತೆಗಾಗಿ ಗೋಕಾಕ್ ಚಳುವಳಿ ಯಾವ ತೆರನಾಗಿತ್ತು, ಇದರಲ್ಲಿ ಪಾತ್ರ ವಹಿಸಿರುತ್ತಿರುವಂಥ ವ್ಯಕ್ತಿಗಳು ಯಾರು ಎಂಬುದರ ಬಗ್ಗೆ ನಾವು ವಿವರವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ಘಟಕ 4ರಲ್ಲಿ ಅಧ್ಯಾಯ 12 ಮುಗಿದ ನಂತರ ನಕ್ಷಾ ವಿಷಯವಿರುತ್ತದೆ. ಅದೇನೆಂದರೆ 1 ಏಕೀಕರಣ ಚಳುವಳಿಯ ಮುಖ್ಯ ಕೇಂದ್ರಗಳು. ಅಂದರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಏಕೀಕರಣ ಚಳುವಳಿಯ ಮುಖ್ಯ ಕೇಂದ್ರಗಳು ಎಲ್ಲೆಲ್ಲಿವೆ ಅನ್ನುವುದನ್ನು ಗುರುತಿಸಿ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಟಿಪ್ಪಣಿಯನ್ನು ಬರೆಯಬೇಕು. ಅಥವಾ 2 ಉತ್ತರ ಕರ್ನಾಟಕದ ರೈತರ ಆಂದೋಲನಗಳ ಮುಖ್ಯ ಕೇಂದ್ರಗಳು ಅಂತ ಇದ್ದು, ಇಲ್ಲಿಯೂ ಸಹ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ರೈತರ ಆಂದೋಲನಗಳ ಮುಖ್ಯ ಕೇಂದ್ರಗಳು ಎಲ್ಲೆಲ್ಲಿವೆ ಎಂಬುದನ್ನು ಗುರುತಿಸಿ ಅವುಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಬೇಕಾಗುತ್ತದೆ. ಈ ತೆರನಾಗಿ DSC 12, 13 ಆ್ಯಂಡ್ 14 ಅಂದರೆ ಪೇಪರ್ 1, 2, 3 DSC ಪತ್ರಿಕೆಗಳು ಆದ ನಂತರ ಇಂಟರ್ನ್ಶಿಪ್ ಅಥವಾ SEC 1 ಮಿನಿ ಪ್ರಾಜೆಕ್ಟ್ ಅಂತ ಇದೆ. ಈ ಒಂದು ಕೋರ್ಸಿನ ಟೈಟಲ್ ಮಿನಿ ಪ್ರಾಜೆಕ್ಟ್ ಅಂತ ಆಗಿದ್ದು, ಈ ಒಂದು ಮಿನಿ ಪ್ರಾಜೆಕ್ಟನ್ನು ನಾವು ಯಾವ ರೀತಿ ಕೈಗೊಳ್ಳಬೇಕು ಎಂಬುದನ್ನು ಇಲ್ಲಿ ನೋಡೋಣ. BA 6 ಸೆಮಿಸ್ಟರ್ನ ಇಂಟರ್ನ್ಶಿಪ್ ಅಥವಾ SEC ಅಥವಾ ಮಿನಿ ಪ್ರಾಜೆಕ್ಟ್ ಅದು ಯಾವ ತೆರನಾಗಿ ಇರುತ್ತದೆ, ಅದನ್ನು ನಾವು ಯಾವ ತೆರನಾಗಿ ಮಾಡಬೇಕು ಎಂಬುದನ್ನು ನೋಡೋಣ. ಇದರ ಮೌಲ್ಯಮಾಪನ ಯಾವ ತೆರನಾಗಿದೆ ಅಂದರೆ, ನೀವು ಮಾಡಿರ್ತಿರುವಂಥ ಪ್ರಸ್ತುತಿಗಳು ಮತ್ತು ವರದಿ ಸಲ್ಲಿಕೆ ಮತ್ತು ಚಟುವಟಿಕೆಗಳು ಇವುಗಳಿಂದ ಮೌಲ್ಯಮಾಪನವನ್ನು ಮಾಡಲಾಗುತ್ತದೆ. ಇದು 60 ಗಂಟೆಗಳ ಒಂದು ಮಿನಿ ಪ್ರಾಜೆಕ್ಟ್ ಆಗಿದ್ದು, ಈ ಒಂದು ಯೋಜನೆಯನ್ನು ಪೂರ್ಣಗೊಳಿಸಿದ ನಂತರ ಮಾರ್ಗದರ್ಶಕರಿಗೆ ಸಲ್ಲಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳು ಅಧ್ಯಯನಕ್ಕಾಗಿ ಯಾವುದೇ ಒಂದು ಉಪ ಥೀಮ್ ಅಥವಾ ನಮ್ಮ ಸುತ್ತಮುತ್ತಲೇ ಇರುತ್ತಿರುವಂಥ ಮಿನಿ ಪ್ರಾಜೆಕ್ಟ್ ಕೆಲಸವನ್ನು ಕೈಗೊಳ್ಳಬಹುದು. ಅಂದರೆ ಇಲ್ಲಿ ನಾವು ಕೊಟ್ಟಿರುತ್ತಿರುವಂಥ ಅಂಶಗಳು ಅಧ್ಯಯನಕ್ಕಾಗಿ ನಾವು ವಿಶಾಲವಾದಂಥ ಪ್ರದೇಶಗಳನ್ನು ಮತ್ತು ವಿಷಯಗಳನ್ನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದನ್ನು ಇಲ್ಲಿ ಲಿಸ್ಟ್ ಕೊಡಲಾಗಿದೆ. ಇಲ್ಲಿರುತ್ತಿರುವಂಥ ಯಾವುದಾದರೂ ಒಂದು ವಿಷಯದ ಬಗ್ಗೆ ನಾವು ಮಿನಿ ಪ್ರಾಜೆಕ್ಟನ್ನು ಸಿದ್ಧಪಡಿಸಿ ಅದನ್ನು ಮಾರ್ಗದರ್ಶಕರಿಗೆ ಸಲ್ಲಿಸಬೇಕಾಗುತ್ತದೆ. ಈ ಒಂದು ಮಿನಿ ಪ್ರಾಜೆಕ್ಟಿನ ಅಂಕಗಳ ಹಂಚಿಕೆ ಯಾವ ತೆರನಾಗಿರುತ್ತದೆ ಅಂತ ನೋಡಿದಾಗ, ಈ ಒಂದು ಮಿನಿ ಪ್ರಾಜೆಕ್ಟ್ ರಿಪೋರ್ಟಿಗೆ 20 ಮಾರ್ಕ್ಸ್ ಆಗಿದೆ. ಇನ್ನು ಪ್ರೆಸೆಂಟೇಷನ್, ಸೆಮಿನಾರ್, ವೈವಾಕ್ಕೆ 20 ಅಂಕಗಳಾಗಿದೆ.
ಇನ್ನು ಸ್ಪೆಸಿಫಿಕ್ ಆ್ಯಕ್ಟಿವಿಟೀಸ್ ಅವುಗಳಿಗೆ 10 ಅಂಕಗಳು, ಒಟ್ಟು 50 ಅಂಕಗಳನ್ನು ಹೊಂದಿರುತ್ತಿರುವಂಥ ಇದೊಂದು SEC ಅಥವಾ ಮಿನಿ ಪ್ರಾಜೆಕ್ಟ್ ಆಗಿದೆ. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.